ಈಗ ಮಹಿತಾ ನಿಮ್ಮೆಲ್ಲರಿಗಿಂತ ಕಷ್ಟದ ಹಾಡು ಹೇಳ್ತಾಳೆ. ಹಾ, ಈಗ ಕರೆಕ್ಟಾಗಿ ಕೇಳಿಸ್ಕೋಬೇಕು. ನಾನು ಯಾರಿಗೆ ಹೇಳ್ತೀನಿ ಅಂತ ಗೊತ್ತಿಲ್ಲ, ರಿಪೀಟ್ ಅಂತ ಒಂದು ಉತ್ತರ ಹೇಳಿಲ್ಲ. ಅಕ್ಕಪಕ್ಕ ಸಿಗಿನ ಹಾಕಿ ಬೊಕ್ಕ ಹೇಗೆ ಮುಗರಾಗನ ಕುಕ್ಕಿ ದಟಕರ ಕಟಕಟ ಬೊಕ್ಕ ತಲೆ ಚಿಕ್ಕ ತಲೆ ಪಕ್ಕದಲೆ ಸುತ್ತು ತಲೆ ಕಗತಲೆ ಮೂಡು ತಲೆ ಕೊಕ್ಕರಿದ ಕುಕುಟ ಗುಂಪಲಿ ಬಂದ ಗೋವಿಂದ ಧರ್ಮದ ಏಟಿನ ನೋವಿಂದ ರಾಧೆಯ ತಾಳಕ್ಕೆ ಕುಣಿದ ಸರಿಗಮ ಪದನಿಸ ಧರಿಸಿದ ಅಕ್ಕಪಕ್ಕ ಸಿಗಿನ ಹಾಕಿ ಬೊಕ್ಕ ಹೇಗೆ ಮುಗರಾಗನ ಕುಕ್ಕಿ ದಟಕರ ಕಟಕಟ ಬೊಕ್ಕ ತಲೆ ಚಿಕ್ಕ ತಲೆ ಪಕ್ಕದಲೆ ಸುತ್ತು ತಲೆ ಕಗತಲೆ ಮೂಡು ತಲೆ ಕೊಕ್ಕರಿದ ಕುಕುಟ ಬುಧವಾರ ಗಡಿಯಾರ ಬಡಿದಾಗ 12 ಮರುಳಾದ ಕಪಿರಾಯ ಬಡಿದಾಗ ಕಣ್ಣೆರಡು ಜೋಪಾನ ಮರಿವಾಯ ಈ 12 ತಲೆನೋವು 100 ಬೇಕೇನು ಇನ್ನೆರಡು ಏರುವೆ ಕೈ ಮಹಡಿಯನು ಶಿವ ಪೂಜೆಗೆ ಕರೆಯುವೆ ಕರಡಿಯನು ಕಡಲ ಹೊಡೆದ ಮಡದ ಗೊಡ್ದ ಬಡದೊಡ ಕಡಿಯನು ಮನಸ್ಸಿನ ಒಳಗೆ ಬಿಟ್ಟರೆ ನೀನು ಆಗೋ ಯುದ್ಧಕ್ಕೆ ಸಿದ್ಧ ಇಲ್ಲಿಯವರೆಗೂ ಹೇಗಿದ್ದ ಮದುವೆ ಸಂಘವು ಬೇಕಿತ್ತ ಯಾಮಾರಿ ಹಳ್ಳಕ್ಕೆ ಚೆಗಿದ ಮದುಮಗ ಅಡುಮಗ ಧರಿಸಿದ. ಸೂಪರ್. ಈಗ ದಿನ ಬಾದಾಮಿ ತಿಂತಾ ಇರ್ಬೇಕು ನೀನು. ಈಗ ಅಕ್ಕ ನಾನು ಯಾರ್ದಕ್ಕಿಲ್ಲ ಹೇಳ್ಬೇಕು ಅಂತ ಆಡ್ತಿದ್ದಾಳು. ನಂಗೆ ಸ್ಟ್ರೈಟ್ ಆಗಿರೋ ಹಾಡೇ ನೆನಪಿರಲ್ಲ. ನೆನ್ಪು ಮಾಡ್ಕೊಂಡು ಹಾಡಿ. ಅದೆಲ್ಲ ಗೊತ್ತಿಲ್ಲ, ನಾನು ಅದಕ್ಕೆ ಅಲ್ಲ ಏನ್ ಹೇಳ್ಬೇಕೀಗ ನಾನು? ಅವ್ರು ಹೇಳಿದ ಈ ಹಾಡನ್ನ ಅದು ಹಾಡೋದು ಕರೆಕ್ಟು, ಬಟ್ ಅದನ್ನೀಗ ನಾನು ಹಾಡ್ಬೇಕಾ? ವಿತೌಟ್ ಲಿರಿಕ್ಸ್ ದೇವರಾಣೆ ಆಗಲ್ಲ ನಾನು. ಲಿರಿಕ್ಸ್ ಕೊಡು. ಲಿರಿಕ್ಸ್ ಕೊಡಿ. ಇದೆಯಲ್ಲ ತಲೆಯಲ್ಲಿ ಇಷ್ಟೊತ್ತು ಕೇಳಿಸ್ಕೊಂಡು. ಗೊತ್ತಿರೋ ಹಾಡೇ ಮರ್ತು ಅಲ್ಲಿ ಓಕೆ, ಲಿರಿಕ್ಸ್ ಕೊಡೋಣ. ಮೊಬೈಲ್ ಕೊಡು. ಇರೋ ಲಿರಿಕ್ಸ್ ಟಂಗ್ ಟ್ವಿಸ್ಟರ್ ಅಂತ ಹೇಳಬೇಕು. ಆ ಪೋರ್ಷನ್ ಮಾತ್ರ ಅಕ್ಕ ಹೇಳ್ಬೇಕಲ್ವಾ? ಟ್ಯೂನ್ ಅಲ್ಲ, ಅದರ ಲಾಸ್ಟ್ ಬರುತ್ತಲ್ಲ. ಏ ಸುಮ್ಮನೆ ಬಡದೊಡ ಕಡಿಯನು. ಈಗ ಇದ್ರಲ್ಲಿ ಯಾವ ಗುಂಪಲಿ ಬಂದಾಗ ಅದಲ್ಲ. ಅಕ್ಕಪಕ್ಕ ಸಿಕ್ಕಿನಕ್ಕ ಹಕ್ಕಿ ಪುಕ್ಕ ಹೆಕ್ಕಿ ಮುಕ್ಕರಾಗಿನ ಕುಕ್ಕಿಕ್ಕಿರಿದ ಟಕರ ಕಟಕಟ ಪಕ್ಕ ತಲೆ ಚಿಕ್ಕ ತಲೆ ಪಕ್ಕದಲ್ಲಿ ಸುತ್ತು ತಲೆ ಕಗ್ಗ ತಲೆ ಮೂಡು ತಲೆ ಕೊಕ್ಕರೆದ ಕುಕ್ಕುಟ ಗುಂಪಲಿ ಬಂದ ಗೋವಿಂದ ಧರ್ಮದ ಏಟಿನ ನೋವಿಂದ ರಾಧೆಯ ತಾಳಕ್ಕೆ ಕುಣಿದ ಸರಿಗಮ ಪದನಿಸ ನುಡಿಸಿದ. ಕರೆಕ್ಟ್ ಅಲ್ವಾ? ಟ್ರೈ ಮಾಡಿದ್ದೀನಿ. ಸೂಪರ್. ಕಷ್ಟದಲ್ಲಿ ಇನ್ನೊಂದು ಹೇಳ್ತೀನಿ. ಹೇಳು. ಬಾನಿಗೊಂದು ಎಲ್ಲೆಲ್ಲಿದೆ ನಿನ್ನ ಆಸೆಗೆಲ್ಲಿ ಕೊನೆ ಇದೆ ಏಕೆ ಕನಸು ಕಾಣುವೆ ನಿಧಾನಿಸು ನಿಧಾನಿಸು ಬಾನಿಗೊಂದು ಎಲ್ಲೆಲ್ಲಿದೆ ನಿನ್ನ ಆಸೆಗೆಲ್ಲಿ ಕೊನೆ ಇದೆ ಏಕೆ ಕನಸು ಕಾಣುವೆ ನಿಧಾನಿಸು ನಿಧಾನಿಸು ಆಸೆ ಎಂಬ ಬಿಸಿಲು ಕುದುರೆ ಕೇರುವೆ ಮರಳುಗಾಡಿನಲ್ಲಿ ಸುಮ್ಮನೆ ಅಲೆಯುವೆ ಅವನ ನಿಯಮ ಮೀರಿ ಇಲ್ಲಿ ಏನು ಸಾಗದು ನಾವು ನೆನೆಸಿದಂತೆ ಬಾಳಲೇನು ನಡೆಯದು ವಿಷಾದವಾಗಲಿ ವಿನೋದವಾಗಲಿ ಅದೇನೇ ಆಗಲಿ ಅವನೇ ಕಾರಣ ಬಾನಿಗೊಂದು ಎಲ್ಲೆಲ್ಲಿದೆ ನಿನ್ನ ಆಸೆಗೆಲ್ಲಿ ಕೊನೆ ಇದೆ. ಇದು ಯಾರು ಹೇಳ್ಕೊಟ್ಟಿದ್ದು? ಇದು ನಾನು ಕಲಿತೆ ಅಮ್ಮನ ಜೊತೆಗೆ. ಇದು ಅರ್ಥ ಎಲ್ಲ ಹೇಳ್ಕೊಡ್ತಾರ ಅಮ್ಮ? ಮೀನಿಂಗ್ ಎಲ್ಲ ಹೇಳ್ಕೊಡ್ತಾರಾ ಸಾಂಗ್ದು? ಸೂಪರ್. ನಮ್ಮ ಸ್ಟುಡಿಯೋಗೆ ಬಂದು ನಮ್ಮ ಜೊತೆಗೆ ಒಂಥರ ಸರಿಗಮಪ ದೀಪಾವಳಿ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಈಗ ಮಹಿತಾ ಪುಟ್ಟ, ಈಗ ಪಟಾಕಿ ಬಗ್ಗೆ ಮಕ್ಕಳಿಗೆ ನೀನೊಂದು ಮೆಸೇಜ್ ಕೊಡಬೇಕು, ಒಳ್ಳೆ ಮೆಸೇಜ್. ಯಾಕೆ ಗೊತ್ತಾ, ನೀನು ನ್ಯೂಸಲ್ಲೆಲ್ಲ ನೋಡಿರ್ತೀಯಲ್ವಾ, ಪಟಾಕಿ ಹೊಡೆದು ಕಣ್ಣಿಗೆಲ್ಲ ಗಾಯ ಆಯಿತು, ಕೆಲವ್ರು ಕಣ್ಣು ಹೋಗಿರುತ್ತೆ, ಹಾಸ್ಪಿಟ್ಲ್ಗೆಲ್ಲ ಹೋಗಿರ್ತಾರೆ. ಒಂದೊಳ್ಳೆ ಮೆಸೇಜ್ ಕೊಡು ಮಕ್ಕಳಿಗೆ.
ಮಕ್ಕಳೇ, ನೀವು ಪಟಾಕಿ ಹೊಡಿಬೇಕಾದ್ರೆ ಹುಷಾರಾಗಿರಿ. ಅಪ್ಪ ಅಮ್ಮ ಜೊತೆ ಹೊಡೀರಿ. ಅಪ್ಪ ಅಮ್ಮ ಆದರೂ ಪರವಾಗಿಲ್ಲ, ದೊಡ್ಡವ್ರ ಜೊತೆ ಹೊಡೀರಿ. ಇಲ್ಲಾಂದರೆ ನೀವು ಒಬ್ಬರೇ ಹೊಡಿದ್ರೆ ಏನಾದರೂ ಆಗುತ್ತೆ. ಮತ್ತು ಹಾರ್ಮ್ಫುಲ್ ಆಗಿರೋ ಪಟಾಕಿನ ಹೊಡಿಬೇಡಿ. ನಾನು ಹೊಡಿಯಲ್ಲ, ನೀವು ಹೊಡಿಬೇಡಿ. ಸೂಪರ್, ಥ್ಯಾಂಕ್ ಯು ಸೋ ಮಚ್. ಇನ್ನೂ ಒಳ್ಳೊಳ್ಳೆ ಅವಕಾಶಗಳು ನಿನಗೆ ಬರಲಿ. ನಿನ್ನ ಟ್ಯಾಲೆಂಟ್ ಏನಿದೆ ಅದು ಇನ್ನಷ್ಟು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಒಳ್ಳೊಳ್ಳೆ ಅವಕಾಶಗಳು ನಿಂಗೆ ಸಿಗಲಿ ಅಂತ ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ವೆರಿ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಆ್ಯಂಡ್ ಅಣ್ಣ ತಮ್ಮ ನಿಮಗೂ ಅಷ್ಟೇ ಒಳ್ಳೊಳ್ಳೆ ಅವಕಾಶ ಬರಲಿ. ನೆಕ್ಸ್ಟ್ ಟೈಮ್ ಇವ್ರು ಕರ್ಕೊಂಬನ್ನಿ ಆಯಿತಾ, ನೆಕ್ಸ್ಟ್ ಎಪಿಸೋಡಲ್ಲಿ. ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಆ್ಯಂಡ್ ನಿಮಗೂ ಹೆಚ್ಚೆಚ್ಚು ಅವಕಾಶ ಸಿಗಲಿ ಅಂತ ಆಶಿಸ್ತೀವಿ. ಥ್ಯಾಂಕ್ ಯು ಮೇಘನಾ, ಹಬ್ಬದ ದಿವಸ ಬಂದು ಬ್ಯೂಟಿಫುಲ್ ಆಗಿ ರೆಡಿಯಾಗಿ ಬಂದಿದ್ದೀರಾ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದಕ್ಕೆ. ಆ್ಯಂಡ್ ನಿಮಗೂ ಹೆಚ್ಚೆಚ್ಚು ಅವಕಾಶ ಸಿಗಲಿ ಅಂತ ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ವೆರಿ ಆಲ್ ದ ಬೆಸ್ಟ್ 4 ಜನಕ್ಕೂ. ಥ್ಯಾಂಕ್ ಯು.